ಓಂ ಶಾಂತಿ. ಯಜ್ಞಮಾತೆ ಜಗದಂಬಾ ಸರಸ್ವತೀಜಿಯವರ ಮುಂದಿನ ಭಾಗವನ್ನು ನೋಡೋಣ. ಮಮ್ಮಾರವರು ತಮ್ಮ ಸಂಸ್ಕಾರವನ್ನು ಹೇಗೆ ಬದಲಾವಣೆ ಮಾಡಿಕೊಂಡರು ಇದರ ಬಗ್ಗೆ ತಿಳ್ಕೊಳ್ಳೋಣ. ಶಿವಬಾಬಾರವರು ಶಿಕ್ಷಣಗಳ ದಾತ ಆಗಿದ್ದಾರೆ, ಸದ್ಗುರುವಾಗಿದ್ದಾರೆಂದರೆ ಅವರಿಂದ ಯಾವ ಶಿಕ್ಷಣಗಳು ದೊರೆತವೋ ಮಮ್ಮಾರವರು ಅವುಗಳನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡರು. ಮಮ್ಮಾರವರ ಶರೀರವೇನಿತ್ತೋ, ಪ್ರಕೃತಿ ಏನಿತ್ತೋ, ಅವರ ಮುಖಭಾವ ಏನಿತ್ತೋ ಅವು ಬಹಳ ಸೇವೆಯನ್ನು ಮಾಡುತ್ತಿದ್ದವು. ಮಮ್ಮಾರವರ ಪವಿತ್ರತೆಯ ಪ್ರಕಂಪನಗಳು ಮನಸಾ ಸೇವೆಯನ್ನು ಮಾಡುವಷ್ಟು ಬಹಳ ಶಕ್ತಿಶಾಲಿಯಾಗಿದ್ದವು. ನಾವು ಸಹ ನಮ್ಮಲ್ಲಿ ಅಂತಹ ಸ್ಥಿತಿಯನ್ನು ತಂದುಕೊಳ್ಳಬೇಕೆಂಬ ಇಚ್ಛೆ ನಮ್ಮದು ಆಗಿತ್ತು. ಹಾಗೂ ಮಮ್ಮಾರವರಿಗೂ ಮಕ್ಕಳ ಬಗ್ಗೆ ಅದೇ ಆಸೆ ಇತ್ತು. ಅಂದರೆ ಇಲ್ಲಿ ಮಕ್ಕಳೆಲ್ಲ ಇಚ್ಛೆ ಇದೆ. ಅವರು ಸ್ಟೂಡೆಂಟ್ಸ್ ಏನಾಗಿದ್ರು, ಮಕ್ಕಳೇನಾಗಿದ್ರು ಅವರಿಗೆಲ್ಲ ಇದೇ ಇಚ್ಛೆ. ಅಂದರೆ ಯಾವ ಇಚ್ಛೆ ಅಂದರೆ ನಮ್ಮಲ್ಲಿಯೂ ಕೂಡ ಅಂಥ ಸ್ಥಿತಿ, ಮಮ್ಮಾರವರು ಹೇಗೆ ಶಕ್ತಿಶಾಲಿ ಆಗಿದ್ದರೋ, ಅವರ ಪವಿತ್ರತೆಯ ಪ್ರಕಂಪನಗಳು ಹೇಗೆ ಮನಸಾ ಸೇವೆ ಮಾಡುವಷ್ಟು ಶಕ್ತಿಶಾಲಿಯಾಗಿತ್ತು, ಅದೇ ರೀತಿಯಾಗಿ ಸ್ಥಿತಿ ಎಲ್ಲರದ್ದು ಇರಬೇಕನ್ನೋದು ಇಚ್ಛೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಕುಮಾರ ಸಹೋದರರು ರಮೇಶ್ ಶಾಜಿ ಭಾಯಿಯವರು ಮಮ್ಮ ಅವರ ಬಗ್ಗೆ ತಮ್ಮ ಅನುಭವಗಳನ್ನು ತಿಳಿಸ್ತಾ ಹೇಳ್ತಾ ಇದ್ದಾರೆ. ಕ್ರಿಸ್ತಿ ಶಕ 1955ರಲ್ಲಿ ಮಮ್ಮಾರವರು ಮುಂಬೈಗೆ ಬಂದಿದ್ದರು. ಆಗ ಭಾಯಿಜಿಯವರ ಲೌಕಿಕ ತಾಯಿಯು ಮಮ್ಮಾರವರು ಬಂದಿದ್ದಾರೆ, ಅವರೊಂದಿಗೆ ಭೇಟಿ ಮಾಡಲು ಬರ್ತೀಯಾ ಎಂದು ಭಾಯಿಜಿಯವರನ್ನು ಕೇಳಿದರು. ಖಂಡಿತ ಹೋಗೋಣ ಎಂದು ಹೇಳಿದೆ. ಅವರನ್ನು ಭೇಟಿ ಮಾಡಲು ಅನೇಕರು ಬರುತ್ತಿರುತ್ತಾರೆ ಮತ್ತು ಅವರಿಗೆ ಇತರ ಅನೇಕ ಕಾರ್ಯಕ್ರಮಗಳು ಇರುತ್ತವೆ. ಆದ್ದರಿಂದ ಅವರನ್ನು ಭೇಟಿ ಮಾಡಲು ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಎಂದು ಭಾಯಿಜಿಯವರು ಹೇಳ್ತಾರೆ. ಸಂಜೆ 5-6 ಗಂಟೆಯ ಮಧ್ಯದಲ್ಲಿ ಭೇಟಿ ಮಾಡಲು ಅವರು ಭಾಯಿಜಿಯವರಿಗೆ ಸಮಯವನ್ನು ಕೊಟ್ಟಿದ್ದರು. ಮೊಟ್ಟ ಮೊದಲ ಬಾರಿಗೆ ನಾನು ಮಮ್ಮಾರವರನ್ನು ನೋಡಿದೆ. ಅಂದರೆ ಇಲ್ಲಿ ರಮೇಶ್ ಶಾಜಿ ಭಾಯಿಯವರು ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲಿಗೆ ಅವರು ಮಮ್ಮಾರವರನ್ನು ನೋಡಿದ ಅನುಭವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಮ್ಮಾರವರು ಪಾರ್ಸಿ ಶೈಲಿಯಲ್ಲಿ ಸೀರೆಯನ್ನು ಧರಿಸಿದ್ದರು. ಮೊಟ್ಟ ಮೊದಲ ಭೇಟಿಯಲ್ಲೇ ಒಂದು ಅದೃಶ್ಯವಾದ ಮತ್ತು ಅವಿನಾಶಿ ಸಂಬಂಧವೇರ್ಪಟ್ಟಿತು. ಆ ಸಂಬಂಧದಿಂದ ನನ್ನ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಬಂದಿತು. ಮಮ್ಮಾರವರು ಬಹಳಷ್ಟು ಸಮಯ ನಮ್ಮ ಜೊತೆಯಲ್ಲಿದ್ದರು. ಮಮ್ಮಾರವರು ನನ್ನ ತಾಯಿಯಾಗಿ ಅನೇಕ ಮಾತುಗಳನ್ನು ಹೇಳಿದರು ಮತ್ತು ಕಲಿಸಿದರು. ತಾಯಿಯು ಮೊದಲು ಗುರುವಾಗಿದ್ದಾರೆಂದು ಹೇಳಲಾಗುತ್ತದೆಯಲ್ಲವೇ, ಆ ರೀತಿಯಾಗಿ ಮಮ್ಮಾರವರು ನನ್ನ ತಾಯಿಯಾಗಿ ಈಶ್ವರಿಯ ಜೀವನದಲ್ಲಿ ಗುರು ತಾಯಿಯಾಗಿ ನಮಗೆ ಬಹಳಷ್ಟು ಕಲಿಸಿದರು. ನಾನು ಮಮ್ಮಾರವರೊಂದಿಗೆ ಉಲ್ಟಾ ಸುಲ್ಟಾ ಪ್ರಶ್ನೆಗಳನ್ನು ಕೇಳಿದರೂ ಸಹ ಅವರು ಮುಗುಳ್ನಗುತ್ತಾ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಮನಸ್ಸನ್ನು ತಣಿಸುತ್ತಿದ್ದರು. ಒಂದು ಸಲ ಮಮ್ಮಾರವರನ್ನು ನಾನು ಕೇಳಿದೆ, ನಿಮಗಿಂತಲೂ ಮೊದಲು ಬಂದಿರೋ ಅಕ್ಕಂದಿರು ಯಜ್ಞದಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೂ ನೀವು ನಿಮ್ಮ ಪುರುಷಾರ್ಥದಲ್ಲಿ ಎಲ್ಲರಿಗಿಂತಲೂ ಮುಂದೆ ಹೋಗಿರುವಿರಿ. ಎಲ್ಲರಿಗಿಂತ ಮುಂದೆ ಹೋಗುವ ಅಂತಹ ಯಾವ ಮಾತು ನಿಮ್ಮಲ್ಲಿ ಇದೆ? ಮಮ್ಮಾರವರು ಹೇಳಿದರು, ಇದಂತೂ ಬಹಳ ಕಠಿಣವಾದ ಪ್ರಶ್ನೆಯಾಗಿದೆ. ಏಕೆಂದರೆ ಯಾವುದೇ ವ್ಯಕ್ತಿಯು ಒಂದೇ ಮಾತಿನಿಂದ ಮುಂದುವರಿಯುವುದಿಲ್ಲ. ಅನೇಕ ಮಾತುಗಳು ಇರುತ್ತವೆ. ಅವೆಲ್ಲದರ ಸಮತೋಲನೆಯಿಂದ ವ್ಯಕ್ತಿಯು ಜೀವನದಲ್ಲಿ ಮುಂದುವರಿಯುತ್ತಾನೆ. ನಾನು ಹೇಳಿದೆ, ಇಲ್ಲ, ನೀವು ಪುರುಷಾರ್ಥದಲ್ಲಿ ಮುಂದೆ ಹೋದಂತಹ ಒಂದೇ ಒಂದು ಮಾತನ್ನು ನಾನು ತಿಳಿಯಲು ಬಯಸುತ್ತೇನೆ ಅಂತ ಭಾಯಿಜಿಯವರು ಕೇಳ್ತಾ ಇದ್ದಾರೆ. ಬಹಳ ಸಮಯ ಯೋಚಿಸಿದ ನಂತರ ಮಮ್ಮಾರವರು ಹೇಳಿದರು, ಒಂದು ಸಲ ಮಾಡಿದ ಸಂಕಲ್ಪವನ್ನು ಎಂಥದೇ ಪರಿಸ್ಥಿತಿಯಲ್ಲಿ ಪೂರ್ಣ ಮಾಡಲೇಬೇಕು ಎನ್ನುವ ಯಾವ ದೃಢತೆಯು ನನ್ನಲ್ಲಿದೆಯೋ ಆ ಗುಣದಿಂದಲೇ ನಾನು ಮುಂದುವರಿಯುತ್ತಿದ್ದೇನೆಂದು ನನಗೆ ಅನಿಸುತ್ತಿದೆ ಎಂದು ಮಮ್ಮಾರವರು ತಿಳಿಸಿದರು. ಮಮ್ಮಾರವರು ಪ್ರತಿಯೊಬ್ಬರಿಗೂ ಬಹಳ ಸ್ನೇಹವನ್ನು ಕೊಡುವುದರ ಜೊತೆಯಲ್ಲಿ ಗೌರವವನ್ನು ಸಹ ಕೊಡುತ್ತಿದ್ದರು. ಒಂದು ಸಲದ ಮಾತಾಗಿದೆ. ರಮೇಶ್ ಶಾಜಿ ಬಾಯಿಯವರು ಕೇಳ್ತಾರೆ ಮಮ್ಮಾರವರಿಗೆ, ಮಮ್ಮ, ನಿಮ್ಮ ಒಂದು ಮಾತು ನನಗೆ ಇಷ್ಟವಾಗುತ್ತಿಲ್ಲ. ಯಾವ ಮಾತು ಎಂದು ಮಮ್ಮ ಕೇಳಿದರು. ಆಗ ಅವರು ಹೇಳಿದರು, ಮಮ್ಮ, ಲೌಕಿಕದಲ್ಲಿ ಯಾವ ತಾಯಿಯೂ ತನ್ನ ಮಗನನ್ನು ತಾವು ಎಂದು ಕರೆಯುವುದಿಲ್ಲ, ನೀನು ಎಂದು ಮಾತ್ರ ಕರೆಯುತ್ತಾರೆ. ಆದರೆ ನೀವು ನಮ್ಮನ್ನು ತಾವು ಎಂಬ ಶಬ್ದದಿಂದ ಕರೆಯುತ್ತೀರಿ. ಇದರ ಅರ್ಥ ನೀವು ನನ್ನನ್ನು ನಿಮ್ಮ ಮಗನನ್ನಾಗಿ ಸ್ವೀಕಾರ ಮಾಡಿಕೊಂಡಿಲ್ಲವೆಂದು ಅಲ್ಲವೇ? ಅದಕ್ಕೆ ಮಮ್ಮ ಹೇಳಿದರು, ಹಾಗಲ್ಲ ಮಗು, ನೀವು ಬಾಬಾರವರನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿರುವಿರಿ. ಆದರೆ ಅದಕ್ಕಿಂತಲೂ ಮೊದಲೇ
ಮಮ್ಮ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ನಾನು ಹೇಳಿದೆ, ಹಾಗಿದ್ದ ಮೇಲೆ ನನಗೆ ನೀನು ಎಂದು ಏಕೆ ಹೇಳುವುದಿಲ್ಲ? ಈ ತಾವು ತಾವು ಎಂಬ ಶಬ್ದ ನನಗೆ ಬಹಳ ಭಾರಿ ಎನಿಸುತ್ತದೆ. ನಾನು ವಯಸ್ಸಿನಲ್ಲಿಯೂ ಸಹ ನಿಮಗಿಂತಲೂ ದೊಡ್ಡವನಲ್ಲ, ಮತ್ತು ನೀವು ಭವಿಷ್ಯದಲ್ಲಿ ವಿಶ್ವ ಮಹಾರಾಣಿ ಶ್ರೀ ಲಕ್ಷ್ಮಿಯ ರೂಪದಲ್ಲಿ, ವರ್ತಮಾನದಲ್ಲಿ ಜಗಜ್ಜನನಿ ಅಂಬೆ ರೂಪದಲ್ಲಿ, ಭಗವತಿ ಸರಸ್ವತಿಯ ರೂಪದಲ್ಲಿ ಪೂಜಿಸಲ್ಪಡುವವರು ಆಗಿದ್ದೀರಿ. ಆದರೂ ಸಹ ತಾವು ನನ್ನನ್ನು ಹೀಗೆ ಏಕೆ ಕರೆಯುತ್ತೀರಿ? ಆಗ ಮಮ್ಮ ಹೇಳಿದರು, ನೋಡಿ ರಮೇಶ್ ಜಿಯವರೇ, ಈ ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಂದು ಆತ್ಮ ಶ್ರೇಷ್ಠವಾಗಿದೆ. ಅದು ತನ್ನ ಪಾತ್ರವನ್ನು ಅಭಿನಯಿಸುತ್ತಿದೆ. ಹಾಗೂ ನಾವೆಲ್ಲರೂ ಆ ಪರಂಪಿತ ಪರಮಾತ್ಮನ ಸಂತಾನರು. ಆತ್ಮ ಸಹೋದರರಾಗಿದ್ದೇವೆ. ಆದ್ದರಿಂದ ಪರಸ್ಪರರಲ್ಲಿ ಪ್ರೀತಿ ಮತ್ತು ಗೌರವದಿಂದ ವ್ಯವಹರಿಸಬೇಕು. ಲೋಕ ವ್ಯವಹಾರಾರ್ಥವಾಗಿ ನಾನು ನಿಮಗೆ ತಾವು ಎಂಬ ಶಬ್ದವನ್ನು ಉಪಯೋಗಿಸುತ್ತೇನೆ. ಹಾಗೆಂದು ಮಮ್ಮ ನಿಮ್ಮನ್ನು ತಮ್ಮ ಮಗನೆಂದು ಸ್ವೀಕರಿಸಿಲ್ಲವೆಂದು ನೀವು ತಿಳಿಯಬೇಡಿ ಎಂದು ಹೇಳಿದರು. ಈ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ದೂರದೃಷ್ಟಿಯುಳ್ಳವರಾಗಿ ಗೌರವ ಮತ್ತು ಸ್ನೇಹದಿಂದ ವ್ಯವಹರಿಸಬೇಕು ಎಂಬ ಮಾತು ಮಮ್ಮಾರವರಿಂದ ಕಲಿಯಲು ದೊರೆಯಿತು ಅಂತ ರಮೇಶ್ ಬಾಯಿಜಿಯವರು ತಿಳಿಸ್ತಾ ಇದ್ದಾರೆ. ಮುಂಬೈನಲ್ಲಿ ಮೊದಲ ಬಾರಿಗೆ ಪ್ರದರ್ಶನ ಏರ್ಪಡಿಸಬೇಕಾಗಿ ಬಂದಾಗ ಮಮ್ಮಾರವರಿಗೆ ಅದರ ಬಗ್ಗೆ ರಮೇಶ್ ಜಿ ಭಾಯಿಜಿಯವರು ಹೇಳ್ತಾ ಇದ್ದಾರೆ. ಎಷ್ಟು ಖರ್ಚಾಗಬಹುದೆಂದು ಮಮ್ಮ ಕೇಳಿದರು. ಅದಕ್ಕೆ ನಾನು, ಮಮ್ಮ, ಬಾಬಾರವರ ಅನುಮತಿ ಸಿಗಬೇಕಲ್ಲವೇ ಎಂದು ಹೇಳಿದೆ. ಆಗ ಮಮ್ಮಾರವರು ಹೇಳಿದರು, ಬಾಬಾರವರ ಪರವಾಗಿ ಮಮ್ಮ ಅನುಮತಿ ಕೊಡುತ್ತಾರೆ, ಎಷ್ಟು ಖರ್ಚು ಆಗುತ್ತದೆ ಎಂದು ಹೇಳಿ ಎಂದರು. ನಾನು ಸುಮಾರು ಇಷ್ಟು ರೂಪಾಯಿಗಳು ಎಂದು ಹೇಳಿದೆ. ಅದಕ್ಕೆ ಮಮ್ಮ, ಆಯಿತು, ನೀವು ಪ್ರದರ್ಶನಿ ಮಾಡಿರಿ ಎಂದು ಹೇಳಿದರು. ಈ ರೀತಿ ನನ್ನ ಬಗ್ಗೆ ಮಮ್ಮಾರವರ ಒಪ್ಪಿಗೆ ಸದಾ ಇರುತ್ತಿತ್ತು. ಪ್ರದರ್ಶನಿಗಾಗಿ ಚಿತ್ರಗಳನ್ನು ತಯಾರು ಮಾಡಬೇಕಾಗಿ ಬರುತ್ತಿತ್ತು. ಚಿತ್ರಗಳು ತಯಾರಾದ ಮೇಲೆ ತಿದ್ದುಪಡಿ ಮಾಡಲು ಅವುಗಳನ್ನು ಬಾಬಾರವರಿಗೆ ಕಳುಹಿಸುತ್ತಿದ್ದೆವು. ಬಾಬಾ ಅದನ್ನು ತಿದ್ದಿ ಸರಿ ಮಾಡಿ ಕಳುಹಿಸುತ್ತಿದ್ದರು. ಒಂದು ಸಲ ಬಾಬಾರವರು, ಈ ಮಗುವಂತೂ ಚಿತ್ರಗಳ ಹಿಂದೆ ಹುಚ್ಚರಾಗಿ ಬಿಟ್ಟಿದ್ದಾರೆ, ಹೆಚ್ಚು ಚಿತ್ರಗಳನ್ನು ಇಟ್ಟುಕೊಂಡು ಏನು ಮಾಡಬೇಕು? ಕಲ್ಪವೃಕ್ಷ, ತ್ರಿಮೂರ್ತಿ ಮತ್ತು ಷಷ್ಠಿ ಚಕ್ರ, ಈ 3 ಚಿತ್ರಗಳೇ ಸಾಕು ಎಂದು ತಮ್ಮ ಪತ್ರದಲ್ಲಿ ಬರೆದರು. ಆ ಪತ್ರದ ಕೆಳಗೆ ಒಂದು ಮೂಲೆಯಲ್ಲಿ ಮಮ್ಮಾರವರ ಉತ್ಸಾಹ ತುಂಬಿದ ಶಬ್ದಗಳೂ ಇದ್ದವು. ರಮೇಶ್ ಮಗು, ನೀವು ಮಾಡುತ್ತಿರುವ ಕೆಲಸ ಸರಿಯಾಗಿದೆ. ಬಾಬಾ ನಿಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ನೀವು ಚಿತ್ರಗಳನ್ನು ತಯಾರು ಮಾಡಿಸುತ್ತಾ ಇರಿ. ಈ ರೀತಿಯಲ್ಲಿ ಮಮ್ಮಾರವರ ಸಹಾಯವೆಂದಾದರೂ ಹೇಳಿ, ಧೈರ್ಯ ತುಂಬುವುದಾದರೂ ಹೇಳಿ, ಪ್ರೋತ್ಸಾಹವೆಂದಾದರೂ ಹೇಳಿ, ಇದು ನನ್ನ ಜೀವನದಲ್ಲಿ ಸದಾ ಕಾಲ ಇರುತ್ತಿತ್ತು. ಅದೇ ವರ್ಷ 29ನೇ ಡಿಸೆಂಬರಿಗೆ ಪ್ರದರ್ಶನದ ಉದ್ಘಾಟನೆಯಾಯಿತು. ಆ ಕಾರ್ಯಕ್ರಮಕ್ಕೆ ಮಮ್ಮಾರವರು ಬಂದಿದ್ದರು. ಇದು ನಾನು ಯಾವಾಗ ಮಧುಬನದಲ್ಲಿದ್ದೇನೋ ಆ ಸಮಯದ ಮಾತಾಗಿದೆ. ಮಮ್ಮಾರವರು ಹಾಪುಡ್ಗೆ ಹೋಗಿ ಹಿಂದಿರುಗಿ ಬರುವವರಿದ್ದರು. ಆ ದಿನ ಸಂಜೆ ಮಮ್ಮ ಆಗಮಿಸಿದರು. ಆ ಸಮಯದಲ್ಲಿ ಅವರಿಗೆ ಭವ್ಯ ಸ್ವಾಗತ ಮಾಡಲಾಯಿತು. ರಾತ್ರಿ ಬಾಬಾ ಮಮ್ಮ ಕುಳಿತಿದ್ದರು. ಮಮ್ಮ ಹಾಪುಡ್ನಲ್ಲಿ ನಡೆದ ಗಲಾಟೆಯ ಬಗ್ಗೆ ಬಾಬಾರವರಿಗೆ ಸಮಾಚಾರವನ್ನು ಹೇಳುತ್ತಿದ್ದರು. ನಾನು ಸಹ ಅಲ್ಲಿಯೇ ಇದ್ದೆ. ಮಮ್ಮಾರವರು ಬಾಬಾರವರಿಗೆ ಅಲ್ಲಿನ ವಿರೋಧಿಗಳು ಏನೇನು ಮಾಡಿದರು, ಹೇಗೆ ಮಾಡಿದರು ಇತ್ಯಾದಿಗಳೆಲ್ಲವನ್ನು ತಿಳಿಸುತ್ತಿದ್ದರು. ಬಾಬಾ ಶಾಂತಚಿತ್ತರಾಗಿ ಕೇಳುತ್ತಿದ್ದರು. ಮಮ್ಮ ಏಕರಸವಾಗಿ ತಿಳಿಸುತ್ತಿದ್ದರು. ನಾನು ಸಹ ಅವರ ವಾರ್ತಾಲಾಪವನ್ನು ಕೇಳಿಸಿಕೊಳ್ಳುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು. ನಂತರ ನಾನು ಮಮ್ಮಾರವರನ್ನು ಕೇಳಿದೆ, ಮಮ್ಮ, ತಾವು ಸ್ವಯಂ ಹಾಪುಡ್ನ ಪರಿಸ್ಥಿತಿಗಳನ್ನು ಕಣ್ಣಾರೆ ನೋಡಿಕೊಂಡು ಬಂದಿದ್ದೀರಿ ಮತ್ತು ಆ ಎಲ್ಲ ಮಾತುಗಳನ್ನು ಬಾಬಾರವರಿಗೂ ಹೇಳುತ್ತಿದ್ದೀರಿ. ನೀವು ಈ ಎಲ್ಲವನ್ನು ನೋಡುತ್ತಿದ್ದ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಏರುಪೇರು ಉಂಟಾಗಲಿಲ್ಲವೇ? ಮಮ್ಮ ಹೇಳಿದರು, ಅದಕ್ಕೆ ನನಗೆ ಯಾವುದೇ ಏರುಪೇರು ಆಗುವುದಿಲ್ಲ. ಆಗ ನಾನು ಪುನಃ ಏಕೆ ಆಗುವುದಿಲ್ಲ ಎಂದು ಕೇಳಿದೆ. ಅದಕ್ಕೆ ಮಮ್ಮ, ಬಾಬಾರವರನ್ನು ನೋಡುತ್ತಾ 5,000 ವರ್ಷಗಳ ಮೊದಲು ಹೇಗೆ ಸ್ಥಾಪನೆ ಆಗಿತ್ತೋ ಅದೇ ರೀತಿ ಈಗಲೂ ಆಗುತ್ತಿದೆ ಎಂಬ ಮಾತಿನಲ್ಲಿ ನನಗೆ ಪಕ್ಕಾ ನಿಶ್ಚಯವಿದೆ. ಈಗ ಯಾವ ಏಳು ಬೀಳು, ವಿಘ್ನ, ಪರಿಸ್ಥಿತಿ ಇತ್ಯಾದಿಗಳು ಬರುತ್ತಿವೆಯೋ ಅವೆಲ್ಲವೂ 5,000 ವರ್ಷಗಳ ಮೊದಲು ಬಂದಿದ್ದವು. ಇಂತಹ ಅನೇಕ ಮಾತುಗಳು ಬರುತ್ತವೆ ಮತ್ತು ಹೋಗುತ್ತವೆ. ಆದ್ದರಿಂದ ಈ ಮಾತುಗಳಿಂದ ನನ್ನ ಸ್ಥಿತಿ ಹಾಳಾಗುವುದಿಲ್ಲ ಮತ್ತು ನಾನು ಏರುಪೇರಿನಲ್ಲಿ ಬರುವುದಿಲ್ಲ ಎಂದು ಮಮ್ಮಾರವರು ತಿಳಿಸಿದರು.
ಈ ರೀತಿಯಾಗಿ ಡ್ರಾಮಾದ ಮೇಲೆ ಮಮ್ಮಾರವರಿಗೆ ಇದ್ದ ಅಚಲ ವಿಶ್ವಾಸ ನನಗೆ ಕಲಿಯಲು ಸಿಕ್ಕಿತು. ಒಮ್ಮೆ ನಾನು ಮಮ್ಮಾರವರನ್ನು ಕೇಳಿದೆ, ಮಮ್ಮ, ನಿಮ್ಮ ಬಳಿ ಯಾರು ಬಂದರೂ ತಮ್ಮ ಕಷ್ಟಗಳು ಇತ್ಯಾದಿಗಳನ್ನು ಹೇಳಿಕೊಳ್ಳುತ್ತಾರೆ, ಇಲ್ಲವೇ ಇತರರ ಕಡಿಮೆ ಬಲಹೀನತೆಗಳ ಬಗ್ಗೆ ಹೇಳುತ್ತಾರೆ. ಒಳ್ಳೆಯ ಮಾತುಗಳನ್ನು ಹೇಳಲು ಯಾರೂ ಬರುವುದಿಲ್ಲ. ಅದಕ್ಕೆ ಮಮ್ಮಾರವರು ಹೇಳಿದರು, ಈ ಮಾತು ಸತ್ಯ ಎಂದು ಹೇಳಿದರು. ಪುನಃ ನಾನು ಕೇಳಿದೆ, ಈ ರೀತಿ ಯಾರಾದರೂ ನಮ್ಮ ಬಳಿ ತಿಳಿಸಿದರೆ ಅದರ ಪ್ರಭಾವ ನಮ್ಮ ಮೇಲೂ ಬೀಳುತ್ತದೆ ಮತ್ತು ಆ ವ್ಯಕ್ತಿಯನ್ನು ನಾವು ಅದೇ ದೃಷ್ಟಿಯಿಂದ ನೋಡಲಾರಂಭಿಸ್ತೇವೆ. ಅಂದರೆ ಯಾರದಾರು ಬಲಹೀನತೆಯನ್ನು ನಾವು ಹೇಳಿದಾಗ, ನಮ್ಗೆ ಬಂದು ಯಾರಾದರೂ ಹೇಳಿದಾಗ ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತಲ್ಲ, ಅದೇ ರೀತಿಯಾಗಿ ಬಾಯಿಜಿಯವರು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆದ್ದರಿಂದ ತಮ್ಮ ಮೇಲೆ ಇಂಥ ಪ್ರಭಾವ ಬೀಳುವುದಿಲ್ಲವೇ? ಅದಕ್ಕೆ ಮಮ್ಮ ಹೇಳಿದರು, ನಾನು ಪ್ರತಿಯೊಬ್ಬರು ಪುರುಷಾರ್ಥಿಗಳೆಂದು ತಿಳಿದುಕೊಳ್ಳುತ್ತೇನೆ. ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡಿ ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳುವ ಮುಂದುವರಿಯುವ ಪ್ರಯತ್ನ ಪಡುತ್ತಿದ್ದಾರೆ. ಪ್ರಯತ್ನ ಮಾಡುತ್ತಾ ಮಾಡುತ್ತಾ ಕೆಲವರು ಮುಂದೆ ಹೋಗುತ್ತಾರೆ, ಕೆಲವರು ಫೇಲ್ ಆಗುತ್ತಾರೆ, ಕೆಲವರು ನಿಧಾನಗತಿಯಲ್ಲಿ ನಡೆಯುತ್ತಾರೆ, ಕೆಲವರು ನಿಂತು ಹೋಗುತ್ತಾರೆ. ಮಮ್ಮಾರವರು ಇದನ್ನೂ ಸಹ ತಿಳಿದಿರುವರು. ಇದು ಒಂದು ಶಾಲೆ ಆಗಿದೆ. ಶಾಲೆಯಲ್ಲಿ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಇರುತ್ತಾರೆ. ಕೆಲವರು ತೀಕ್ಷ್ಣ ಬುದ್ಧಿಯವರು, ಕೆಲವರು ಮಂದ ಬುದ್ಧಿಯವರು. ಪರೀಕ್ಷೆಯಲ್ಲಿ ಎಲ್ಲರೂ ಮೊದಲ ನಂಬರಿನಲ್ಲೇ ಪಾಸಾಗುವುದಿಲ್ಲ. ಕೆಲವರು 1ನೇ ನಂಬರು, ಕೆಲವರು 2ನೇ ನಂಬರು, ಕೆಲವರು 3ನೇ ನಂಬರು, ಕೆಲವರು ಫೇಲ್ ಆಗುವವರು ಸಹ ಇರುತ್ತಾರೆ. ನನಗೆ ನಿಶ್ಚಯವೂ ಇದೆ, ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ರಾಜಧಾನಿಯಲ್ಲಿ ನಂಬರ್ವಾರ್ ಇದ್ದೇ ಇರುತ್ತಾರೆ. ರಾಜಧಾನಿಯ ಎಲ್ಲ ವರ್ಗದವರು ಇಲ್ಲಿಂದಲೇ ತಯಾರಾಗಬೇಕು ಮತ್ತು ಪ್ರತಿಯೊಬ್ಬರೂ ಆ ಪದವಿಯ ಆಧಾರದ ಮೇಲೆ ತಯಾರಾದ ಸಂಸ್ಕಾರದ ಅನುಸಾರವಾಗಿಯೇ ಇಲ್ಲಿ ತಮ್ಮ ಪುರುಷಾರ್ಥ ಮಾಡುತ್ತಾರೆ. ಆದ್ದರಿಂದ ಯಾರೇ ಆಗಲಿ ಇತರರ ಬಗ್ಗೆ ಏನೇ ಹೇಳಿದರೂ ನಾನು ಯಾರದೇ ಅವಗುಣಗಳನ್ನಾಗಲಿ ಅಥವಾ ಬಲಹೀನತೆಗಳನ್ನಾಗಲಿ ನನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಆ ಮಗುವಿನ ಬಗ್ಗೆ ನಾನು ನನ್ನಲ್ಲಿ ನಕಾರಾತ್ಮಕ ಭಾವನೆಯನ್ನು ಎಂದಿಗೂ ನಿರ್ಮಾಣ ಮಾಡಿಕೊಳ್ಳುವುದಿಲ್ಲ. ಯಾವ ಮಗು ಹೇಳಲು ಬಂದಿದ್ದಾರೋ ಅವರ ಬಗ್ಗೆ ಆಗಲಿ, ಯಾರ ಬಗ್ಗೆ ಹೇಳುತ್ತಿರುವರೋ ಅವರ ಬಗ್ಗೆಯೂ ಸಹ ನನ್ನ ಮನಸ್ಸಿನಲ್ಲಿ ಕಲ್ಯಾಣ ಮತ್ತು ಸ್ನೇಹದ ಭಾವನೆ ಬರುತ್ತದೆ. ಎಲ್ಲರನ್ನೂ ಮುಂದುವರಿಸುವ ಶುಭ ಭಾವನೆಯೇ ಇರುತ್ತದೆ. ಇಬ್ಬರ ಬಗ್ಗೆಯೂ ನಾನು ಸ್ನೇಹ ಮತ್ತು ಗೌರವವನ್ನು ತೋರಿಸ್ತೇನೆ. ಏಕೆಂದರೆ ಅವರಿಗೆ ನಾವು ಪ್ರೀತಿಯನ್ನು ಕೊಡಲಿಲ್ಲವೆಂದರೆ ಇನ್ಯಾರು ಕೊಡುತ್ತಾರೆ? ಮಮ್ಮ ಮುಂಬೈಗೆ ಬಂದಿದ್ದಾಗ ಬಾಬಾರವರು ಅವರಿಗೆ ಶ್ರೀ ಲಕ್ಷ್ಮೀನಾರಾಯಣರ ಚಿತ್ರ ತಯಾರಿಸುವ ಜವಾಬ್ದಾರಿಯನ್ನು ಕೊಟ್ಟರು. ಫಾಟ್ಕೋಪರ್ನ ನಳಿನಿ ಅಕ್ಕನವರ ಮುಂದೆ ಕಾಕುಬಾಯಿಯವರ ಬಳಿ ಪರಮಾನಂದ ಎಂಬ ಒಬ್ಬ ಚಿತ್ರಕಾರನಿದ್ದ. ಅವನಿಂದ ಚಿತ್ರಗಳನ್ನು ಮಾಡಿಸುತ್ತಿದ್ದರು. ಮಮ್ಮಾರವರು ಇದು ಪ್ರಥಮ ವಿಶ್ವಮಹಾರಾಣಿ ವಿಶ್ವಮಹಾರಾಜನ ಚಿತ್ರ, ಆದ್ದರಿಂದ ಚಿತ್ರ ಬಹಳ ಚೆನ್ನಾಗಿ ಇರಬೇಕೆಂದು ಹೇಳುತ್ತಿದ್ದರು. ಪ್ರತಿಯೊಂದು ಮಾತಿನ ಬಗ್ಗೆಯೂ ಮಮ್ಮಾರವರು ಸಂದೇಶವನ್ನು ಅವ್ಯಕ್ತ ಬಾಬಾವರ ಬಳಿ ಕಳುಹಿಸಿ ಕೇಳುತ್ತಿದ್ದರು. ಬಾಬಾರವರು ಶ್ರೀ ನಾರಾಯಣರ ಕೊರಳಲ್ಲಿ ಎಷ್ಟು ಮಾಲೆಗಳಿರಬೇಕು, ಮಾಲೆಗಳಲ್ಲಿ ಎಷ್ಟು ವಜ್ರ ಮುತ್ತು ರತ್ನ ಇತ್ಯಾದಿಗಳಿರಬೇಕು, ಸೊಂಟದ ಡಾಬಿನಲ್ಲಿ ಎಷ್ಟು ವಜ್ರಗಳಿರಬೇಕು ಎಂಬುದನ್ನು ಹೇಳುತ್ತಿದ್ದರು. ಈ ರೀತಿ ಪ್ರತಿಯೊಂದು ಮಾತಿನಲ್ಲೂ ವಿಸ್ತಾರವಾದ ಮಾಹಿತಿಯನ್ನು ಮಮ್ಮಾರವರು ಬಾಬಾರವರಿಂದ ಪಡೆಯುತ್ತಿದ್ದರು. ಇದು ಸಹ ನಮಗೆ ಭವಿಷ್ಯದ ಸೇವೆಗಾಗಿ ಒಂದು ತರಬೇತಿಯಾಗಿತ್ತು. ಕೆಲವೊಮ್ಮೆ ಇವರು ರಮೇಶ್ ಶಾಬಾಯಿಜಿಯವರು ಹೇಳ್ತಾ ಇದ್ದಾರೆ, ಕೆಲವೊಮ್ಮೆ ನಾನು ನನ್ನದೇ ಆದ ನಶೆಯಲ್ಲಿ ಮುಳುಗಿದ್ದಾಗ ನನ್ನೊಂದಿಗೆ ನಾನೇ ಉಲ್ಟಾ ಸೀದಾ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಿದ್ದೆ. ಒಮ್ಮೆ ಇದೇ ಸ್ಥಿತಿಯಲ್ಲಿದ್ದಾಗ ನನಗೆ ನಾನೇ ಪ್ರಶ್ನೆ ಕೇಳಿಕೊಂಡೆ, ರಮೇಶ್, ನಿನಗೆ ಬಾಬಾರವರ ಮೇಲೆ ಹೆಚ್ಚು ಪ್ರೀತಿ ಇದೆಯೋ ಅಥವಾ ಮಮ್ಮ ಶ್ರೀ ಮಾತೇಶ್ವರಿಜಿಯರವರ ಮೇಲೆ ಹೆಚ್ಚು ಪ್ರೀತಿ ಇದೆಯೋ ಎಂದು. ನಾನು ಈ ಪ್ರಶ್ನೆಯನ್ನು ಸುಮ್ಮನೆ ತಮಾಷೆಗಾಗಿ ಕೇಳಿಕೊಂಡೆ. ಅಂತರಾಳದಿಂದ ಮಮ್ಮಾರವರ ಮೇಲೆ ಹೆಚ್ಚು ಪ್ರೀತಿ ಇದೆ ಎಂಬ ಉತ್ತರ ಸಿಕ್ಕಿತು. ಹೇಗೆ ಮನೆಯಲ್ಲಿ ಚಿಕ್ಕ ಮಕ್ಕಳನ್ನು ನಿನಗೆ ಅಪ್ಪ ಎಂದರೆ ಇಷ್ಟವೋ ಅಮ್ಮ ಎಂದರೆ ಇಷ್ಟವೋ ಎಂದು ಕೇಳುತ್ತಾರಲ್ಲವೇ, ಅದೇ ರೀತಿ ಇದು ಸಹ ಚಿಕ್ಕ ಮಕ್ಕಳ ಪ್ರಶ್ನೆಯಾಗಿತ್ತು. ಇದರ ಕಾರಣವನ್ನು ಅನೇಕ ಬಾರಿ ಯೋಚಿಸಿದಾಗ ತಿಳಿಯುತ್ತದೆ.
ಮಾತೇಶ್ವರಿಜಿಯವರು ನಮ್ಮ ಲೌಕಿಕ ಮನೆಯಲ್ಲಿ ನಮ್ಮ ಜೊತೆಯಲ್ಲಿ 18 ತಿಂಗಳವರೆಗೆ ಇದ್ದರು. ಪ್ರತಿದಿನ ಮೋಟಾರು ಗಾಡಿಯಲ್ಲಿ ಹೋಗುವುದು, ಪ್ರತಿದಿನ ಸೆಂಟರ್ನಲ್ಲಿ ಮಾತೇಶ್ವರಿಯವರ ಮುರಳಿಯನ್ನು ಕೇಳುವುದು ಹಾಗೂ ರಾತ್ರಿಯ ಸಮಯದಲ್ಲಿ ಜೊತೆಯಲ್ಲಿ ಊಟ ಮಾಡುವುದು. ಈ ಅನೇಕ ವಿಚಾರಗಳ ಕಾರಣದಿಂದ ಮಾತೇಶ್ವರಿಯವರ ಜೊತೆ ಹೆಚ್ಚು ಶ್ರದ್ಧಾಯುಕ್ತವಾದ ಪ್ರೀತಿ ಏರ್ಪಟ್ಟಿತು. ಯಾವಾಗ ನಾನು ಇನ್ನೂ ಹೆಚ್ಚಾಗಿ ಯೋಚಿಸ್ತೇನೋ ಆಗ ಏನು ಅನಿಸುತ್ತದೆ ಎಂದರೆ, ಓಹೋ, ಮಾತೇಶ್ವರಿಯವರು ಅನುಪಮ ಪುರುಷಾರ್ಥದ ಪ್ರತೀಕವಾಗಿದ್ದಾರೆ. ಪಿತಾಶ್ರೀಯವರಂತೂ ಪರಂಪಿತ ಪರಮಾತ್ಮನ ಭಾಗ್ಯಶಾಲಿ ಭಾಗೀರಥ ಆಗಿದ್ದಾರೆ. 60 ವರ್ಷಗಳ ಅನುಭವಿ ಶರೀರ ಅವರದಾಗಿದೆ ಮತ್ತು ಅವರು ಸ್ವಯಂ ಅಪಾರ ಸಂಪತ್ತಿನ ಮಾಲೀಕರಾಗಿದ್ದರು. ಆದ್ದರಿಂದ ನನಗೆ ತಿಳಿದ ಮಟ್ಟಿಗೆ ಅವರು ಮೊದಲ ನಂಬರಿನ ಪದವಿಯನ್ನು ಪಡೆಯಲು ಅಷ್ಟೊಂದು ಪುರುಷಾರ್ಥ ಮಾಡುವ ಅವಶ್ಯಕತೆ ಇರಲಿಲ್ಲ. ಆ ಪದವಿ ಅವರಿಗೆ ಸ್ವಾಭಾವಿಕವಾಗಿತ್ತು. ಮಾತೇಶ್ವರಿಯವರು ಯಾವಾಗ ಈ ಯಜ್ಞದಲ್ಲಿ ಬಂದರೋ ಅವರ ವಯಸ್ಸು ಚಿಕ್ಕದಾಗಿತ್ತು. ಅವರಿಗೆ ಗೃಹಸ್ಥ ವ್ಯವಹಾರದ ಅನುಭವವೂ ಇರಲಿಲ್ಲ ಮತ್ತು ಹಣದ ರೂಪದಲ್ಲಿಯೂ ಅವರು ಯಾವುದೇ ರೀತಿಯಲ್ಲಿ ಸಹಯೋಗಿಗಳಾಗಲು ಸಾಧ್ಯವಾಗಲಿಲ್ಲ. ಅಂದರೆ ಎಲ್ಲ ದೃಷ್ಟಿಯಿಂದ ನೋಡಿದರೂ ಪರಿಸ್ಥಿತಿಗಳು ಅವರಿಗೆ ವಿರುದ್ಧವಾಗಿದ್ದವು ಮತ್ತು ಪಿತಾಶ್ರೀಯವರಿಗೆ ಪರಿಸ್ಥಿತಿಗಳು ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದ್ದವು. ಒಂದು ಸಾರಿ ಪುಣೆಯಲ್ಲಿ ಒಡೆದು ಹೋಗಿ ಬಹಳ ನಷ್ಟವುಂಟು ಮಾಡಿದ್ದ ಪಾನ್ಶನ್ ಅಣೆಕಟ್ಟನ್ನು ನೋಡಲು ನಾನು ಮಾತೇಶ್ವರಿಯ ಜೊತೆಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ದೂರ ನಡೆದುಕೊಂಡು ಹೋಗಬೇಕಾಗಿತ್ತು. ನಡೆಯುತ್ತಾ ನಾವೆಲ್ಲರೂ ಮುಂದೆ ಹೊರಟು ಹೋದೆವು ಮತ್ತು ಮಮ್ಮ ಒಬ್ಬರೇ ಹಿಂದೆ ಉಳಿದು ಬಿಟ್ಟರು. ನಾವೆಲ್ಲರೂ ಮಮ್ಮ ಬರುವವರೆಗೂ ಅಲ್ಲೇ ಇದ್ದೆವು ಮತ್ತು ಮಮ್ಮ ಬಂದ ಮೇಲೆ ನಾನು ಮಮ್ಮಾರವನ್ನು ಕೇಳಿದೆ, ಮಮ್ಮ, ನೀವು ನಡೆಯುವುದರಲ್ಲಿ ಹಿಂದೆ ಉಳಿದು ಬಿಟ್ಟಿರಿ. ನಮ್ಮ ಜೊತೆ ಬಾಬಾ ಅನೇಕ ಬಾರಿ ಸುತ್ತಾಡಲು ಬರುತ್ತಿದ್ದರು, ಆದರೆ ಅವರು ಅಷ್ಟು ವೃದ್ಧರಾಗಿದ್ದರೂ ಸಹ ನಮ್ಮ ಜೊತೆಯಲ್ಲಿ ಇರುತ್ತಿದ್ದರು ಅಥವಾ ಕೆಲವೊಮ್ಮೆ ನಮಗಿಂತಲೂ ಮುಂದೆ ಹೊರಟು ಹೋಗುತ್ತಿದ್ದರು ಎಂದು. ಅದಕ್ಕೆ ಮಮ್ಮ ನಗುತ್ತಾ ಹೇಳಿದರು, ರಮೇಶ್ರವರೇ, ಬಾಬಾರವರ ಮಾತೇ ಬೇರೆ. ಅಲ್ಲಂತೂ ಒಂದು ಶರೀರದಲ್ಲಿ 2 ಆತ್ಮಗಳು ಮತ್ತು ಅದರಲ್ಲಿಯೂ ಒಬ್ಬ ಪರಮಾತ್ಮ, ಮತ್ತೊಬ್ಬರು ಅವರ ಸ್ವಯಂ ಆತ್ಮ. ಅಂದಮೇಲೆ 2 ಇಂಜಿನ್ ಇರುವ ಗಾಡಿ 1 ಇಂಜಿನ್ ಇರುವ ಗಾಡಿಗಿಂತಲೂ ವೇಗವಾಗಿ ಹೋಗುತ್ತದೆ ಅಲ್ಲವೇ? ಇಲ್ಲಿ ಪೂನಾಗೆ ಬರುವುದಕ್ಕೂ ಸಹ ನೋಡಿ, ದಾರಿಯಲ್ಲಿ 2 ಇಂಜಿನನ್ನು ಹಾಕುತ್ತಾರೆ. ಅಂದರೆ ಖಂಡಿತ ಇದರಲ್ಲಿ ರಹಸ್ಯವೂ ಅಡಗಿದೆ. ಬಾಬಾರವರಂತೂ ಖಂಡಿತ ಮುಂದೆ ಹೋಗುತ್ತಾರೆ, ಏಕೆಂದರೆ ನಾವೆಲ್ಲರೂ 1 ಇಂಜಿನ್ ಇರುವವರಾಗಿದ್ದೇವೆ ಮತ್ತು ಬಾಬಾರವರಂತೂ ಇಂಜಿನ್ ಆಗಿದ್ದಾರೆ ಮತ್ತು ನಾವೆಲ್ಲರೂ ಡಬ್ಬಿಗಳಾಗಿದ್ದೇವೆ. ಖಂಡಿತ ಇಂಜಿನ್ ಮುಂದೆ ಇರುತ್ತದೆ, ಆಗಲೇ ತಾನೇ ಡಬ್ಬಿಗಳನ್ನು ಎಳೆದುಕೊಂಡು ಹೋಗಲು ಆಗುತ್ತದೆ ಎಂದು ಮಮ್ಮಾರವರು ಹೇಳಿದರು. ಮಾತೇಶ್ವರಿಯವರ ಈ ಉತ್ತರ ಸತ್ಯತೆ ಮೇಲೆ ವಿಶೇಷವಾಗಿ ಪ್ರಕಾಶ ಬೀರುತ್ತದೆ ಮತ್ತು ಈ ಕಾರಣದಿಂದಲೇ ನನಗೆ ಮಮ್ಮಾರವರ ಜೊತೆಯಲ್ಲಿ ಹೆಚ್ಚು ಪ್ರೀತಿ ಇತ್ತು ಎಂದು ತಿಳಿದುಕೊಂಡಿವೆ. ಏಕೆಂದರೆ ಅವರು ತಮ್ಮ ವಿಶ್ವ ಮಹಾರಾಣಿ ಶ್ರೀ ಲಕ್ಷ್ಮಿಯ ಪದವಿಯನ್ನು ಬಹಳಷ್ಟು ಪುರುಷಾರ್ಥ ಮಾಡಿ ಪಡೆದುಕೊಂಡರು. ಅವಿಶ್ರಾಂತ, ಸಂಕಲ್ಪಾತೀತ ಪುರುಷಾರ್ಥದ ಚೈತನ್ಯ ರೂಪ ನಮ್ಮ ಮಾತೇಶ್ವರಿಜಿಯವರು ಆಗಿದ್ದರು. ಇದಕ್ಕೆ ಕಾರಣ ಬಹಳಷ್ಟು ಇವೆ, ಆದರೆ ಇಲ್ಲಿ ನಾನು ಕೆಲವನ್ನು ಮಾತ್ರ ತಿಳಿಸುತ್ತಿದ್ದೇನೆ. ಓಂ ಶಾಂತಿ.